ನೋಡಿ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆಯನ್ನು ರೋಡಿನಲ್ಲಿ ಬೀದಿಯಲ್ಲೆಲ್ಲ ಸಹ ಮಾರ್ತಕ್ಕಂಥದ್ದು ನೋಡಿರಿ. ಎಂಥ ಪರಿಸ್ಥಿತಿ ಬಂತು ನಮ್ಮ ಹಿಂದೂ ಧರ್ಮದ ಒಂದು ಭಗವದ್ಗೀತೆ. ಅದನ್ನು ನಾವು ಒಂದು ದೇವಸ್ಥಾನದಲ್ಲಿ ಇಟ್ಟು ಅಥವಾ ದೇವರ ಗುಡಿಯಲ್ಲಿ ಸನ್ನಿಧಿಯಲ್ಲಿ ಇಟ್ಟು ಅದನ್ನು ಪೂಜಿಸಬೇಕು ಹೊರತು ಅದು ರೋಡಲ್ಲಿ ಮಾರುವಂಥ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದರೆ ಈಗಿನ ಒಂದು ಪರಿಸ್ಥಿತಿ, ಈಗಿನ ಒಂದು ಜನಗಳಲ್ಲಿರ್ತಕ್ಕಂಥ ಪಾಪ ಕರ್ಮಗಳು ಹೆಚ್ಚಾದಂತೆ ಭಗವದ್ಗೀತೆಯನ್ನು ಓದಿ ಅದರ ಉಪದೇಶಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಕರುಣೆಯಿಂದ ಆಗಿರ್ಬೋದು, ಮಮತೆಯಿಂದ ಆಗಿರ್ಬೋದು, ಪ್ರೀತಿಯಿಂದ ಆಗಿರ್ಬೋದು, ವಿಶ್ವಾಸದಿಂದ ಆಗಿರ್ಬೋದು, ಈ ರೀತಿಯಲ್ಲಿ ಮನುಷ್ಯ ಜೀವನ ಸಾಗಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಭಗವದ್ಗೀತೆನ ಓದಲಿಕ್ಕೆ ರೋಡಿನಲ್ಲಿ ಸಹ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂತಹ ಏನು ಬ್ರಾಹ್ಮಣರ ಒಂದು ಏನಿದೆ ಬಸ್ ಇದೆಯಲ್ಲ, ಆ ಬಸ್ ಮುಖಾಂತರ ಸುಮಾರು 25-30 ಜನ ಬಂದು ಈ ಒಂದು ಭಗವದ್ಗೀತೆಯನ್ನು ನಮ್ಮ ದಾವಣಗೆರೆಯಲ್ಲಿ ರೋಡಿನಲ್ಲಿ ಸಹ ಮಾರ್ತಕ್ಕಂತಹ ಪರಿಸ್ಥಿತಿ ಬಂದಿದೆ ನೋಡಿ. ನೋಡಿರಿ, ಈ ಥರ ಭಗವದ್ಗೀತೆಯನ್ನು ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥ ನಮ್ಮ ಏನು ಸಾಧುರು ಏನಿದಾರಲ್ಲ ಬ್ರಾಹ್ಮಣರು, ಅವರು ಈ ಒಂದು ಭಗವದ್ಗೀತೆಯನ್ನು ರೋಡಿನಲ್ಲಿ ಸಹ ಮಾರ್ತಕ್ಕಂಥ ಪರಿಸ್ಥಿತಿ ಬಂದಿದೆ.